ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ನೇತ್ರ. ಈ ವ್ಲಾಗ್ ಬಂದು ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಯಾಕಂದರೆ ತುಂಬ ಅಂದರೆ ರೈತರಿಗೆ ಉಪಯೋಗ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಯಾರಾದರೂ ಹಸುನ ಸಾಕ್ತಾಯಿದ್ರೆ ಈ ರೀತಿ ಸಮಸ್ಯೆಗಳು ಬರ್ತಾ ಇರ್ತವೆ. ಏನಪ್ಪ ಅಂದರೆ ಕೆಚ್ಚಲು ಬಾವು ಬರೋದು ತುಂಬಾ ಸಮಸ್ಯೆ ಆಗಿರುತ್ತೆ. ಅದನ್ನು ಯಾವ ರೀತಿ ಬೇಗ ಅಂದರೆ ಒಂದೆರಡು ದಿನದಲ್ಲಿ ಸಿಗಬೇಕು ನಿಮಗೆ ರಿಸಲ್ಟು ಅಂದರೆ, ನಾನು ಹೇಳುವಂಥ ರೆಮಿಡಿಯನ್ನು ಮಾಡಿ ಯಾವುದೇ ರೀತಿ ಇದು ಇರಲ್ಲ, ಎಫೆಕ್ಟ್ ಏನಿಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಬೇಗನೆ ರಿಕವರಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಡಿಫ್ರೆಂಟು ಎಲ್ಲನೂ ತೋರಿಸ್ತೀನಿ ನಾನು, ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತಂದೇಳಿ. ಯಾಕಂದರೆ ನಾವಿರುವಂಥ ಜಾಗದಲ್ಲಿ ಹಸುಗೆ ಆಗಿತ್ತು ಅದು, ಹಾಗಾಗಿ ನಾನು ಅದನ್ನು ನಿಮಗೆ ಹೇಳೋಣ, ನಿಮಗೂ ಕೂಡ ಉಪಯೋಗ ಆಗುತ್ತೆ. ಯಾಕಂದರೆ ಒಂದು ಹಸುಗಾಲೆ ನಾವು ಮಾಡಿದ್ವಿ ಈ ಉಪಯೋಗನ, ತುಂಬ ರಿಸಲ್ಟ್ ಚೆನ್ನಾಗೇ ಬಂತು. ಅದಕ್ಕೆ ಈ ಹಸುಗೂ ಕೂಡ ಹಾಗೆ ಆಯಿತು, ಮೊನ್ನೆ ಕರು ಹಾಕಿತು, ಇದು ಕೂಡ ಹಾಗೆ ಆಯಿತು. ಅದಕ್ಕೂ ನಿಮಗೂ ಕೂಡ ಹೇಳಿದ್ರೆ ಯೂಸ್ ಆಗುತ್ತೆ, ನೀವು ಕೂಡ ಹೆಲ್ಪ್ ಆಗ್ಬೋದು ಯಾರಿಗಾದರೂ ರೈತರಿಗೆ, ಹಸುಗಳನ್ನು ಮಾಡುವಂಥವ್ರಿಗೆ ಅಂತಂದೇಳಿ ನಾನು ಈ ರೆಮಿಡಿ ಪ್ರತಿಯೊಂದನ್ನು ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಿಮಗೆ ಏನು ಅನ್ನಿಸ್ತು ನೀವು ಯೂಸ್ ಮಾಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ, ಆಯಿತಾ? ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇ ನೋಡಿ ಹಸು, ಗಿರ ಹಸು, ತುಂಬಾ ಕೆಚ್ಚಲು ಬಾವು ಬಂದಿದೆ. ಇದನ್ನು ಯಾವ ರೀತಿ ನಾವು ಅದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿಗೆ 3 ದಿನ ಆಯಿತು ಕರು ಹಾಕಿ. ಇದು ಮೊದಲನೇ ದಿನ ಕರು ಹಾಕಿದ್ದೆ, ಚಿಕ್ಕದಾಗಿ ಮಾಡಿದ್ದೆ ನೋಡಿ. ಚಿಕ್ಕದಾಗಿ ಅಲೋವೆರಾನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ 2 ಅಲೋವೆರಾ ತೊಗೊಂಡಿದ್ದೀನಿ. ಇದು ಅರಶಿಣದ ಕೊಂಬು ಪುಡಿ ಮಾಡಿರೋದು, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಅರಶಿಣದ ಕೊಂಬು ಹಾಕಿದ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೀವು ಅದು ಹೊರಗಡೆಯಿಂದ ತಂದಿದ್ದಿದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಇದು ಸುಣ್ಣ, ಅದನ್ನು ಸ್ವಲ್ಪ ನೋಡಿಕೊಂಡು ಸುಣ್ಣವನ್ನು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಒಂದು ಸ್ವಲ್ಪ ಹಾಕಿ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರಬೇಕು. ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದು ನೋಡಿ, ಈಗ ರುಬ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಚ್ಚೋದು ನಮ್ಮ ಮನೆಯವ್ರು ತೋರಿಸ್ತಾರೆ. ನನ್ನ ಮಗ ಮಾಡಿದ್ದಾನೆ ವೀಡಿಯೋನ. ಕರೆಕ್ಟಾಗಿ ಏನಿಲ್ಲ, ಕೆಚ್ಚಲಿಕ್ಕೆ ಬೇಸು ತೋರ್ದು ಎಲ್ಲೆಲ್ಲಿ ಬಾವು ಬಂದಿದೆ ಅಲ್ಲೆಲ್ಲ ತೋರ್ದು ಹಚ್ಚಬೇಕು ನೋಡಿ. ಕೈಯೆಲ್ಲ ಹಿಡ್ದು ಇದನ್ನೆಲ್ಲ ಮಾಡಿದ್ದಾನೆ ನೋಡಿ. ಈ ರೀತಿ ಹಚ್ತಾ ಇದ್ದಾರೆ ಅದನ್ನು ಹಸುಗೆ. ಆ ಹಸು ಕೂಡ ಆಗಿತ್ತು, ನಾವು ಇದನ್ನೇ ಔಷಧಿ ಮಾಡಿ ಮನೆಯಲ್ಲೇ ಮಾಡಿ ಹಚ್ಚಿದ್ದು. ತುಂಬಾ ಬೇಗನೆ ಕಂಟ್ರೋಲ್ ಆಯಿತು ಅದಕ್ಕಂತೂ. ಇದು ತುಂಬ ಜಾಸ್ತಿ ಬಂದಿದೆ, ಹಾಗಾಗಿ ಒಂದು 3-4 ದಿನ ಹಚ್ಚಬೇಕಾಗುತ್ತೆ. ಈ ರೀತಿ ಜಾಸ್ತಿ ಇದ್ದಾಗ 3-4 ದಿನ ಹಚ್ಚಬೇಕು. ಮತ್ತು ಬಿಸಿನೀರು, ಬೆಳಗ್ಗೆ ಬಿಸಿನೀರನ್ನು ಹಾಕಬೇಕು, ಅದು ಕೂಡ ಒಳ್ಳೆಯದು. ಇದನ್ನು ಹಚ್ಚಿದ್ರಂತೂ ಇದು ಬೇಗ ರಿಸಲ್ಟ್ ಕೊಡುತ್ತೆ. ಬಿಸಿನೀರು ಕೂಡ ಒಳ್ಳೆಯದು. ಈ ರೆಮಿಡಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಸುಗಳಿಗೆ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಸಾಯಂಕಾಲ ತೋರಿಸ್ತೀನಿ ನೋಡಿ ಹೆಂಗೆ ಇದಾಗಿದೆ ಅಂತಂದೇಳಿ. ನೋಡಿ ಎಷ್ಟು ಕಂಟ್ರೋಲ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಬೆಳಗ್ಗಿಗೂ ಈಗಿಗೂ ತುಂಬಾ ವ್ಯತ್ಯಾಸ ಇದೆ, ನೋಡ್ಕೊಳ್ಳಿ. ಬೆಳಗ್ಗೆಗೂ ಈಗೂ ತುಂಬ ವ್ಯತ್ಯಾಸ ಇದೆ, ನೋಡ್ಕೊಂಬಿಡಿ. ನಿಮಗೆ ಹೇಗೆ ಅನ್ನಿಸ್ತು? ಈ ರೆಮಿಡಿ ಇಷ್ಟ ಆಯಿತಾ? ಯಾವುದೇ ರೀತಿ ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಆಲೋವೆರಾದಲ್ಲಿ ತುಂಬ ಔಷಧಿ ಗುಣಗಳಿದ್ದಾವೆ. ಇದನ್ನು ನೀವು ಕೂಡ ನಿಮ್ಮ ಹಸುಗಳಿಗೆ ಹಚ್ಚಿ ತುಂಬ ಬೇಗನೆ ಗುಣಮುಖ ಆಗುತ್ತೆ ಹಸು ಕೂಡ. ಓಕೆನಾ? ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಬರ್ತೀನಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.